Hello dear students, today let's learn about law of diminishing marginal utility. ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಅಂದ್ರೇನು ಅಂತ ತಿಳ್ಕೊಳ್ಳೋಣ. So in this concept include introduction, meaning, assumptions, then table explanation and diagram explanation, conclusion. So let us see introduction. This law is introduced by German economist H.H. Goosen. H.H. Goosen ಎಂಬ ವ್ಯಕ್ತಿ ಜರ್ಮನ್ನ ಅರ್ಥಶಾಸ್ತ್ರಜ್ಞ ಇದರ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ದಟ್ ದಿಸ್ ಲಾ ಇಸ್ ಕಾಲ್ಡ್ ಆಸ್ ಗೋಸೆನ್ಸ್ ಫಸ್ಟ್ ಲಾ. ಸೊ ಆಫ್ಟರ್ ದಟ್ ಇಟ್ ಇಸ್ ಪಾಪ್ಯುಲರೈಸ್ಡ್ ಬೈ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್. ಸೊ ಆಲ್ಫ್ರೆಡ್ ಮಾರ್ಷಲ್ ಇಂದ ಇದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಇಂಟ್ರೊಡಕ್ಷನ್ನಲ್ಲಿ 6 ಮಾರ್ಕ್ಸ್ಗೆ ಇಂಟ್ರೊಡಕ್ಷನ್ನಲ್ಲಿ ಈ ಎರಡನ್ನು ಇನ್ಕ್ಲೂಡ್ ಮಾಡಬೇಕಾಗತ್ತೆ. Who introduced and who popularized. So now let us see what is the meaning of law of diminishing marginal utility. So law of diminishing marginal utility explains about when a person consumes same commodity without any break, then his marginal utility going to decrease. ಕನ್ನಡದಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಒಂದೇ ಸರಕನ್ನು ನಿರಂತರವಾಗಿ ಆತ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನ ಸೀಮಾಂತ ತುಷ್ಟಿಗುಣ ಏನಿರುತ್ತೆ ಅದು ಇಳಿಮುಖವಾಗುತ್ತೆ, ಋಣಾತ್ಮಕವಾಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ಬೋದು. ಸೊ ಈಗ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಸೊ ಹಿಯರ್ ವೆನ್ ಅ ಪರ್ಸನ್ ಕನ್ಸ್ಯೂಮ್ ಆ್ಯಪಲ್, ಸೊ ಇಫ್ ಹಿ ಕನ್ಸ್ಯೂಮ್ ಫಸ್ಟ್ ಯೂನಿಟ್ ಆಫ್ ಆ್ಯಪಲ್, ನಾನು ಇಲ್ಲಿ ಯೂನಿಟ್ ಅಂತ ಬರಿತಾ ಇದ್ದೀನಿ, ಇಲ್ಲಿ ಟಿ ಯು ಟೋಟಲ್ ಯುಟಿಲಿಟಿ, ಇಲ್ಲಿ ಎಮ್ ಯು ಅಂತ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. So when a person consumes first unit of apple, his total utility is 12. So marginal utility also same. Total utility anta helidrenu, total satisfaction which is derived by consuming all the units of a commodity. Andre total utility anta helidrenu ಒಟ್ಟು ತುಷ್ಟಿಗುಣ ಅಥವಾ ಒಟ್ಟು ತೃಪ್ತಿ. ನೀವು ಒಂದು ಯೂನಿಟ್ ಅನ್ನ ಯಾವುದೋ ಒಂದು ಸರಕನ್ನ ಅನುಭವಿಸಿದಾಗ ಏನು ನಿಮಗೆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅದು ಮಾರ್ಜಿನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ಒಂದು ಅಡಿಷನಲ್, ವೆನ್ ಅ ಪರ್ಸನ್ ಕನ್ಸ್ಯೂಮ್ ಅಡಿಷನಲ್ ಯೂನಿಟ್ ಆಫ್ ಅ ಕಮೋಡಿಟಿ, ವೆನ್ ಹಿ ಗೆಟ್ಸ್ ಅಡಿಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಅಡಿಷನಲ್ ಯುಟಿಲಿಟಿ, ದಟ್ ಈಸ್ ಕಾಲ್ಡ್ ಆಸ್ ಮಾರ್ಜಿನಲ್ ಯುಟಿಲಿಟಿ. ಓಕೆ, ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ವೆನ್ ಅ ಪರ್ಸನ್ ಕನ್ಸ್ಯೂಮ್ ಸೆಕೆಂಡ್ ಯೂನಿಟ್ ಆಫ್ ಆ್ಯಪಲ್, ಕನ್ಸಂಪ್ಷನ್ ಏನು ಮಾಡ್ತಿದ್ದ ನಾನು ಕಂಟಿನ್ಯೂ ಆಗ್ತಾ ಇದೆ, ಸೆಕೆಂಡ್ ಯೂನಿಟ್ ಆಫ್ ಆ್ಯಪಲ್, his total utility going to increase, that is 18 ಆಗ್ಬೋದು ಅಂತ ಇಟ್ಕೊಳ್ಳಿ. ಸೊ ಈಗ ನೀವು ಮಾರ್ಜಿನಲ್ ಯುಟಿಲಿಟಿ ಬರೀಬೇಕು. ಹೇಗೆ ಬರಿಬೋದು, ಹೇಗೆ ಬರೆಯೋದು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಯೂನಿಟ್ ಆ್ಯಂಡ್ ಫಸ್ಟ್ ಯೂನಿಟ್. ಅಂದರೆ ಎರಡನೇ ಘಟಕ ಮತ್ತು ಒಂದನೇ ಘಟಕ ಏನಿದೆ ಅದರ ಡಿಫ್ರೆನ್ಸಸ್ ತೊಗೊಂಡ್ರೆ ನಿಮಗೆ ಮಾರ್ಜಿನಲ್ ಯುಟಿಲಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಸೊ ಇದರ ಡಿಫ್ರೆನ್ಸಸ್ ಎಷ್ಟಿದೆ, 6. ಓಕೆ, ಸೊ ಈಗ ಸೇಮ್ ಪರ್ಸನು ಸೇಮ್ ಕಮೋಡಿಟಿನ ತಗೊಳ್ತಾ ಇದ್ದಾನೆ ಅಂದರೆ ಥರ್ಡ್ ಯೂನಿಟ್ ಆಫ್ ಆ್ಯಪಲ್, ಮೂರನೇ ಆ್ಯಪಲನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ. ಸೊ ನಾವು ಹಿಸ್ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ 22, ಒಟ್ಟು ತೃಪ್ತಿ 22 ಆಗಿದೆ. ಸೊ ಈಗ ಡಿಫ್ರೆನ್ಸಸ್ ನೋಡಬೇಕು, ಎಷ್ಟು, 4, ಹೀಗೆ ಉಲ್ಟಾ ಮೈನಸ್ ಮಾಡಿದ್ರೆ ಆಯಿತು, ಕೆಳಗಿಂದ ಮೇಲೆ. ನೆಕ್ಸ್ಟ್ ಫೋರ್ತ್ ಯೂನಿಟ್ ಆಫ್ ಆ್ಯಪಲ್ ಕನ್ಸ್ಯೂಮ್ ಮಾಡುವಾಗ ಸ್ಯಾಟಿಸ್ಫ್ಯಾಕ್ಷನ್ 24 ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಈಗ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ, 2. ಫಿಫ್ತ್ ಯೂನಿಟ್ ಆಫ್ ಆ್ಯಪಲ್, ಸೊ ಟೋಟಲ್ ಯುಟಿಲಿಟಿ ಎಷ್ಟಾಗುತ್ತೆ, ಸೇಮ್ ಇದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ್ಯಸ್ ಯು ಕನ್ಸ್ಯೂಮ್ ಸೇಮ್ ಕಮಾಡಿಟಿ, ಯಾವುದೇ ಬ್ರೇಕ್ ಇಲ್ಲದೆ ನೀವು ಸೇಮ್ ಕಮಾಡಿಟಿನ ತೊಗೊಳ್ತಾ ಇದ್ದೀರಿ ಅಂತಾದರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನಾಗುತ್ತೆ, ಒಂದು ಲೆವೆಲ್ಗೆ ಜಾಸ್ತಿ ಆಗ್ಬೋದು, ಆಮೇಲೆ ಏನಾಗುತ್ತೆ ಕಾನ್ಸ್ಟೆಂಟ್ ಆಗ್ಬೋದು. ಅದನ್ನು ತಿಂದರೂ ನಿಮ್ಗೆ ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಎಷ್ಟೇ ಫೇವ್ರೇಟ್ ಆಗಿದ್ರೂ ಅಷ್ಟೇ. ಒಂದೇ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನೀವು ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗಲ್ಲ. ಸೊ ಹಾಗಾಗಿ ಇದರ ಡಿಫ್ರೆನ್ಸಸ್ 0. ನಾವು ಸಿಕ್ಸ್ತ್ ಯೂನಿಟ್ ಆಫ್ ಆ್ಯಪಲ್ ಬೇಡ ಅಂತ ಅನಿಸ್ಬಿಟ್ಟಿದೆ, ಆದರೂ ನೀವೇನು ಮಾಡ್ತಿದ್ದೀರಿ, ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಸೊ ಏನಾಗುತ್ತೆ ಅವಾಗ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಏನಿತ್ತು ಕಾನ್ಸ್ಟೆಂಟ್ ಇರೋದು ಈಗ ಮೈನಸ್ ಅಂದರೆ ಡಿಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇದರ ಡಿಫ್ರೆನ್ಸಸ್ಸು -2. ಸೊ ದಿಸ್ ಇಸ್ ದ ಟೇಬಲ್ ಎಕ್ಸ್ಪ್ಲನೇಷನ್. ಮೀನಿಂಗ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮೀನಿಂಗ್ ಏನು, when a person consumes same commodity without giving any break, his total utility increases up to certain level.
After that it is also decreases, but his marginal utility going to decreases as he increases the additional utility, additional unit of a commodity. ಅಂದರೆ ಒಬ್ಬ ವ್ಯಕ್ತಿ ನಿರಂತರವಾಗಿ ಒಂದೇ ವಸ್ತುವನ್ನು ಆತ ಅನುಭೋಗಿಸ್ತಾ ಇದ್ದಾನೆ ಅಂತ ಆದರೆ ಆತನ ಒಟ್ಟು ತುಷ್ಟಿಗುಣ ಏನಾಗ್ತಾ ಇದೆ, ಜಾಸ್ತಿಯಾಗಿ ಒಂದು ಹಂತ ತಲುಪಿದ ನಂತರ ಕಡಿಮೆ ಆಗಬಹುದು. ಆದರೆ ಆತನ ಸೀಮಾಂತ ತುಷ್ಟಿಗುಣ ಅದೇನಾಗುತ್ತೆ, ಪ್ರಾರಂಭದಿಂದನೇ ನೋಡ್ತಾ ಹೋಗೋದು ಅದು ಋಣಾತ್ಮಕವಾಗುತ್ತೆ, ಇಳಿಮುಖವಾಗುತ್ತೆ. ಆ ನಂತರ ಏನಾಗುತ್ತೆ, ಅದು ಋಣಾತ್ಮಕವಾಗುವುದನ್ನು ನೀವು ನೋಡ್ಬೋದು. ಈಗ ಈ ಟೇಬಲನ್ನೇ ನಾವು ಬಳಸ್ಕೊಂಡು ಒಂದು ಡಯಾಗ್ರಾಮನ್ನು ಹಾಕಿ. ಸೊ ದಿಸ್ ಲಾ ಕಂಟೇನ್ಸ್ ಸಮ್ ಅಸಂಪ್ಷನ್ಸ್ ಅಂತ ಹೇಳಿದಾಗ ಕೆಲವೊಂದು ಕಂಡೀಷನ್ಸ್ ಇದೆ. ಓನ್ಲಿ ದಿಸ್ ಕಂಡೀಷನ್ಸ್ ದಿಸ್ ಲಾ ಅಪ್ಲಿಕೇಬಲ್, ಎಲ್ಲ ಟೈಮ್ನಲ್ಲೂ ಅಂದರೆ ಅಪ್ಲೈ ಆಗುತ್ತೆ ಅಂತ ಅಲ್ಲ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಅಸಂಪ್ಷನ್ಸ್ ಏನು ಅಂತ ಹೇಳಿದ್ರೆ, ಕನ್ಸಂಪ್ಷನ್ ಶುಡ್ ಬಿ ಕಂಟಿನ್ಯೂಸ್, ಅನುಭೋಗ ನಿರಂತರವಾಗಿರಬೇಕು. ಆ್ಯಂಡ್ ದ ಸೇಮ್ ಸೈಜ್, ದೇರ್ ಇಸ್ ನೋ ಚೇಂಜಸ್ ಇನ್ ದ ಸೈಜ್ ಆಫ್ ದ ಕನ್ಸಂಪ್ಷನ್. ನೀವು ಒಂದು ಸಲ ಚಿಕ್ಕ ಆ್ಯಪಲ್ ಅಥವಾ ಒಂದು ಸಲ ದೊಡ್ಡ ಫುಲ್ ಆ್ಯಪಲ್ ಅದನ್ನು ಕನ್ಸ್ಯೂಮ್ ಮಾಡೋದಲ್ಲ, ಒಂದೇ ಥರದ ಆ್ಯಪಲ್ ಇರಬೇಕು. ಆ್ಯಂಡ್ ದೇರ್ ಇಸ್ ನೋ ಚೇಂಜಸ್ ಇನ್ ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ದ ಕನ್ಸ್ಯೂಮರ್ ಅಂತ ಹೇಳ್ತಾರೆ. ನಿಮ್ಮ ರುಚಿ ಮತ್ತು ಅಭಿರುಚಿಗಳಲ್ಲಿ ಯಾವುದೇ ಬದಲಾವಣೆಗಳು ಇರಕೂಡ್ದು ಅಂತ ಹೇಳುವಂಥದ್ದು. ಈ ಎಲ್ಲ ಅಸಂಪ್ಷನ್ಸನ್ನು ಇಟ್ಕೊಂಡ್ರೆ ಮಾತ್ರ ಏನಾಗುತ್ತೆ, ಈ ಲಾ ಅಪ್ಲೈ ಆಗುತ್ತೆ ಅಂತ ಹೇಳುವಂಥದ್ದು. ವಿಚ್ ಮೀನ್ಸ್ ವಾಟ್, ಕನ್ಸಂಪ್ಷನ್ ಶುಡ್ ಬಿ ಕಂಟಿನ್ಯೂಯಸ್, ದೇರ್ ಇಸ್ ನೋ ಚೇಂಜಸ್ ಇನ್ ದ ಕಮಾಡಿಟಿ. ಈಗ ಒಂದು ಆ್ಯಪಲ್ ತೊಗೊಳ್ಳುವಂಥದ್ದು ಮತ್ತು ಸಂಜೆ ಇನ್ನೊಂದು ಕಮಾಡಿಟಿನ ಕನ್ಸ್ಯೂಮ್ ಮಾಡೋದು, ಆ ಥರ ಮಾಡಿದಾಗ ಏನಾಗುತ್ತೆ, ಯುಟಿಲಿಟಿ ಬೇರೆ ಬೇರೆ ಡಿರೈವ್ ಆಗುತ್ತೆ. ಹಾಗಾಗಿ ಈ ಲಾ ಅಪ್ಲೈ ಆಗಬೇಕು ಅಂತ ಹೇಳಿದ್ರೆ ಸೇಮ್ ಕಮಾಡಿಟಿ ಇರಬೇಕು, ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಇರಬೇಕು, ಕನ್ಸಂಪ್ಷನ್ ಮಾಡ್ತಾ ಇರಬೇಕು, ಆವಾಗ ಮಾತ್ರ ಈ ಲಾ ಅಪ್ಲೈ ಆಗುತ್ತೆ ಅಂತ ಹೇಳುವಂಥದ್ದು. ಟೇಬಲ್ ಎಕ್ಸ್ಪ್ಲನೇಷನ್ ನಾನು ಮಾಡಿದೆ ನಿಮಗೆ. ಸೊ ನಾವು ಲೆಟ್ ಅಸ್ ಸಿ ದ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್. ಸೊ ಹಿಯರ್ ಯು ಕ್ಯಾನ್ ಸಿ OX axis represent units of a commodity, that is OY axis represent TU or MU. Here you can see we have taken example apple, 6 units of apple ಅನ್ನು ನಾನು ನೋಡಬಹುದು. ಹೈಯೆಸ್ಟ್ ಯುಟಿಲಿಟಿ ಬಂದು 24 ಇದೆ, ಹಾಗಾಗಿ ನಾನು ಡಿಫರೆನ್ಸಸ್ 5 ತಗೊಂಡಿದ್ದೀನಿ. ಓಕೆ, ಸೊ ನಾವು when a person consume first unit of apple, his total utility is 12. ಸೊ ಹಾಗಾಗಿ 10 ಗಿಂತ ಮೇಲೆ ಮಾರ್ಕ್ ಮಾಡಿರುವಂಥದ್ದು. Okay, when a person consumes second unit of apple, his total utility is 18 and marginal utility is 8. ಹೀಗೆ ಎರಡೂ ಕಡೆ ಮಾರ್ಕ್ ಮಾಡ್ಕೊಂಡು ನೋಡ್ಬೋದು. ಸೊ ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಟೋಟಲ್ ಯುಟಿಲಿಟಿ ಇನ್ಕ್ರೀಸಸ್ ಅಪ್ ಟು ಸರ್ಟನ್ ಲೆವೆಲ್, after that it remain constant, then it decreases, but marginal utility ಡಿಮಿನಿಷಸ್ ಫ್ರಮ್ ದ ಬಿಗಿನಿಂಗ್. ಸ್ಟಾರ್ಟಿಂಗಿಂದಲೇ ನೋಡ್ಬೋದು ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇರೋದು ನೋಡ್ಬೋದು. ಸೊ ಇವನು 5th ಯೂನಿಟ್ ಆಫ್ ಆ್ಯಪಲ್ನ ಕನ್ಸ್ಯೂಮ್ ಮಾಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಏನಾಗಿದೆ, 0 ಆಗಿರೋದು ನೋಡ್ಬೋದು ನೀವು. ಎಕ್ಸ್ಟ್ರಾ ಅಡಿಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದು 0 ಆಗಿರೋದು ನೋಡ್ಬೋದು. ಮತ್ತು ಆತ ಕನ್ಸ್ಯೂಮ್ ಮಾಡ್ತಾನೆ ಅಂದರೆ -2 ಆಗುತ್ತೆ. ಸೊ ದಟ್ ಈಸ್ ನೆಗೆಟಿವ್ ಅನ್ನು ನೋಡ್ಬೋದು ನೀವು. ಸೊ ದಿಸ್ ಇಸ್ ಅಬೌಟ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. So which means what, when a person consumes same commodity without giving any break, his marginal utility going to decrease. So ಅದನ್ನು ನಾವೇನಂತ ಕರಿತೀವಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳುವಂಥದ್ದು. ಒಬ್ಬ ವ್ಯಕ್ತಿ ಒಂದೇ ವಸ್ತುವನ್ನು ನಿರಂತರವಾಗಿ ಆತ ಅನುಭವಿಸ್ತಾ ಇದ್ದಾಗ ಏನಾಗುತ್ತೆ, ಆತನ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗುತ್ತೆ, ಋಣಾತ್ಮಕವಾಗುತ್ತೆ. ಅದನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಹೇಳ್ತೀವಿ. ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 6 ಮಾರ್ಕ್ಸ್ಗೆ ಬರುವಂತಹ ಕಂಪಲ್ಸರಿ ಕ್ವಶನ್ ಅಂತ ಹೇಳ್ಬೋದು. ಟೆಸ್ಟಿಗೆ ನೀವು ಫಸ್ಟ್ ಟೆಸ್ಟಿಗೆ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ವಶನನ್ನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನಿಮಗೆ ಏನೇ ರೀತಿಯ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.